ವರ್ಷದ ಮೊದಲನೇ ಖಗ್ರಾಸ ರಕ್ತ ಚಂದ್ರಗ್ರಹಣ ಮುಕ್ತಾಯ ಆಗಿದೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಈ ಚಂದ್ರಗ್ರಹಣ ಕಂಡಿದೆ ಅನ್ನುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಂಡ್ಯದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅದಾದ ನಂತರ ಮತ್ತೊಂದು ವಿಂಡೋದಲ್ಲಿ ಮೈಸೂರಿನ ದೃಶ್ಯ, ಇನ್ನು ಮತ್ತೊಂದು ಬದಿಯಲ್ಲಿ ಕಲಬುರಗಿಯ ದೃಶ್ಯಗಳು. ಚಂದ್ರಗ್ರಹಣ ಅಂತ್ಯ ಆಗುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಚಂದ್ರಗ್ರಹಣ ಗೋಚರ ಆಗಿದೆ. ಆ ಒಂದು ಸಂದರ್ಭದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಚಂದಿರನ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಅದಾದ ನಂತರ ಗ್ರಹಣ ಮೋಕ್ಷ ಕಾಲದ ಬಳಿಕ ಈಗ ದೇಗುಲಗಳಲ್ಲಿ ಪೂಜಾ ಕಾರ್ಯಗಳು, ಶುದ್ಧೀಕರಣದ ಪ್ರಕ್ರಿಯೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಆ ಒಂದು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಕಪಿಲೇಶ್ವರ ದೇವಾಲಯದಲ್ಲಿ ದೇಗುಲವನ್ನ ಶುದ್ಧಿ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು, ಅರ್ಚಕ ವೃಂದದವರು. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಶುದ್ಧಿ ಕಾರ್ಯ ಪ್ರಕ್ರಿಯೆಗಳು ನಡೀತಾ ಇದೆ. ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಾಲಯದ ದೃಶ್ಯಗಳು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನು ಕಾಡುಮಲ್ಲೇಶ್ವರ ದೇಗುಲದಿಂದ ಇದೀಗ ನಮ್ಮ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಅಲ್ಲಿ ಯಾವ ರೀತಿಯಾಗಿರುವ ಈಗ ಪ್ರಕ್ರಿಯೆಗಳು ನಡೀತಾ ಇದೆ? ಗ್ರಹಣ ಕಾಲದ ಬಳಿಕ ಈಗ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ಪ್ರಕ್ರಿಯೆಗಳು ಆರಂಭ ಆಗಿದೆ? ಹೌದು ಮಧುಕರ್, ಏನೀಗ 12 ಗಂಟೆಗೆ ಗ್ರಹಣ ಆರಂಭವಾದ ಬಳಿಕ ಒಂದು ಕಾಡುಮಲ್ಲೇಶ್ವರ ಟೆಂಪಲ್ನ ಒಂದು ಕ್ಲೋಸ್ ಮಾಡಲಾಗಿತ್ತು. ದರ್ಬೆಯನ್ನು ಹಾಕಿ ಅಲ್ಲೆಲ್ಲ ಕ್ಲೋಸ್ ಮಾಡಿ ಈಗ ಗ್ರಹಣ ಮುಕ್ತಾಯದ ಬಳಿಕ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಆದಮೇಲೆ ಈಗ ಪೂಜಾ ವಿಧಿವಿಧಾನಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲ ಪೂಜಾ ವಿಧಿವಿಧಾನಗಳು ಕೂಡ ನಡೀತಾ ಇದೆ. ಸ್ವಚ್ಛತಾ ಕಾರ್ಯ ಎಲ್ಲ ಮುಗಿದ ಮೇಲೆ ಈಗ ಇಲ್ಲಿ ಏನು ನಮ್ಮ ಇವರು ಅರ್ಚಕರಾದಂಥ ಅವ್ರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನೆಲ್ಲ ನಡೀತು, ಯಾವ ರೀತಿಯ ಕಾರ್ಯಕ್ರಮ ಇದು ಪೂಜೆಗಳನ್ನ ನಡೆಸಿದ್ರು ಅಂತ ಹೇಳಿ. ಸರ್, ಈಗ ಏನೇನು ಮಾಡಿದ್ರು ಸರ್? ಈ ಒಂದು 6:15 ಆದಮೇಲೆ ಒಂದು ಜಲಾಭಿಷೇಕ ಆಗಿ, ಒಂದು ವಿಶೇಷವಾಗಿ ಕ್ಷೀರಾಭಿಷೇಕ ಸಂಕಲ್ಪ ಆಗಿ, ಈ ಒಂದು ಗ್ರಹಣ ದೋಷ ಸಮಯದ ಏನೇ ಒಂದು ದೋಷ ಇರಲಿ ಇಲ್ಲೆಲ್ಲ ಪರಿಹಾರ ಆಗಲಿ ಅಂತೇಳಿ ವಿಶೇಷವಾಗಿ ಒಂದು ಕ್ಷೀರಾಭಿಷೇಕ ಆಗಿ ಒಂದು ರುದ್ರ ಪಾರಾಯಣ ಮಾಡಿದ್ರಿ. ರುದ್ರ ಪಾರಾಯಣ ಮಾಡಿ ನವಗ್ರಿಗೆ ಒಂದು ಎಲ್ಲ ಅಭಿಷೇಕ, ಎಲ್ಲ ದೇವ್ರಿಗೂ ಜಲಾಭಿಷೇಕ ಆಗಿ ಕ್ಷೀರಾಭಿಷೇಕ ಆಗಿದೆ. ನವಗ್ರಿಗೆ ವಿಶೇಷವಾಗಿ ಚಂದ್ರಗ್ರಹಕ್ಕೆ ಒಂದು ಕ್ಷೀರಾಭಿಷೇಕ ಆಗಿ ಒಂದು ವಿಶೇಷ ಪೂಜೆಗಳು ನಡೀತಾ ಇದೆ. ಇನ್ನು ಅಭಿಷೇಕಗಳಾಗ್ತದೆ. 7:15 ಮಹಾಮಂಗಳಾರತಿ ಇರುತ್ತೆ, ಅಲಂಕಾರ ಆಗುತ್ತೆ. ಅಲಂಕಾರ ಆದಮೇಲೆ ಅರ್ಚನೆಗಳು ನಡೆಯುತ್ತೆ. ಇವಾಗ ಮಂಗಳಾರತಿ ತೀರ್ಥ ಮಾತ್ರ ಕೊಟ್ಟಿದ್ರು ಜನಕ್ಕೆ. ಇನ್ನು ಅರ್ಚನೆಗಳೆಲ್ಲ ಇವಾಗ 7:30-7:45 ಶುರು ಆಗುತ್ತೆ. ಸರ್, ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಈ ಗ್ರಹಣ ಮುಕ್ತಾಯದ ಬಳಿಕ. ಈ ಇನ್ನೇನು ವಿಶೇಷತೆ ಇರುತ್ತೆ ಸರ್ ಇದು? ಇವಾಗ ಅಭಿಷೇಕ ಬರೀ ಅರ್ಚನೆ ಸಂಕಲ್ಪ ನಡೆಯುತ್ತೆ. ಅವರೊಂದು ಯಾವ ನಕ್ಷತ್ರದವ್ರು, ಕುಬ್ಬ ನಕ್ಷತ್ರದವ್ರು ಬಂದು ಒಂದು ಸಂಕಲ್ಪ ಮಾಡಿಸ್ಕೊಂಡು ಅದನ್ನ ಅರ್ಚನೆ ಮಾಡಿಸ್ಕೊಂಡು ತೀರ್ಥ ಪ್ರಸಾದ ತೊಗೊಂಡು ಹೋಗ್ತಾರೆ. ನಂತರ ಮಾರನೇ ದಿವಸ 9:00ವರೆಗೆ ಇಲ್ಲಿ ನವಗ್ರಹ ಶಾಂತಿ ಪೂಜೆ ಇದೆ, ವಿಶೇಷವಾಗಿ ಬರೆಸಿದ್ದಾರೆ. ಅದು ನಾಳೆ ನಡೆಯುತ್ತೆ. ನಾಳೆ ಒಂದು ಬೆಳಗ್ಗೆ 9:00ವರೆಗೆ. ಏನು ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.